ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಕಿಚ್ಚನ ಪಂಚಾಯತಿಯಲ್ಲಿ ಏನೆಲ್ಲ ಇರುತ್ತೆ, ಯಾರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬಂದಿದ್ದಾರೆ, ನಿಜವಾಗ್ಲೂ ಸೀಕ್ರೆಟ್ ರೂಮ್ ಇರುತ್ತಾ? ಅಂಡ್ ಈಗ ಬಿಗ್ ಬಾಸ್ ಮನೆಗೆ ಈಗ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ಬಂದಿರುವಂತ ರಜತ್, ಚೈತ್ರ ವರ್ಸಸ್ ಮನೆಯಿಂದ ಕಂಟೆಸ್ಟೆಂಟ್ ಗಳು ಯಾವ ತರ ಇರುತ್ತೆ ಈ ಒಂದು ಕಿಚ್ಚನ ಪಂಚಾಯತಿ ಅಂತ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈಗಾಗಲೇ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಸಹ ರಿಲೀಸ್ ಆಗಿದೆ. ಪ್ರೋಮೋದಲ್ಲಿ ಗಿಲ್ಲಿ ವರ್ಸಸ್ ರಜತ್ ಮತ್ತೆ ಚೈತ್ರ ಅವರು ನಮಗೆ ಕಾಣ ಸಿಗ್ತಾ ಇದ್ರೆ. ಸೊ ಅದ್ರ ಕುರಿತಾದಂತ ಒಂದು ಪ್ರೋಮೋ ರಿವ್ಯೂ ಸಹ ನಮ್ಮ ಒಂದು ಚಾನಲ್ ಅಪ್ಲೋಡ್ ಮಾಡಿದೀನಿ, ದಯವಿಟ್ಟು ಅದನ್ನು ಸಹ ನೋಡಿ. ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ಕೇವಲ ಗಿಲ್ಲಿ ಅಷ್ಟೇ ಅಲ್ಲ, ಅಶ್ವಿನಿ ಗೌಡ ವಿಚಾರದಲ್ಲೂ ಸಹ ಅವರ ಬಗ್ಗೆ ಒಂದು ಒಪಿನಿಯನ್ ಸೇಮ್ ಅದೇ ಒಂದು ಟಾಸ್ಕ್ ನ ಮೂಲಕವಾಗಿ ಆಡ್ಸಿದ್ರೆ ಅಂತ ತಿಳಿದು ಬರ್ತಾ ಇದೆ. ಅಂಡ್ ಇಲ್ಲಿ ಚೈತ್ರ ಅಂಡ್ ಅಶ್ವಿನಿ ಗೌಡ ಮಧ್ಯೆ ಸ್ವಲ್ಪ ಮಾತುಕತೆ ಆಗಿರೋ ಸಹ ಆಗಿದೆ ಅನ್ನೋದು ಒಂದು ಅಪ್ಡೇಟ್ ಸಹ ಇದೆ. ಅಂಡ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳ ಪೈಕಿ ಮೈನ್ ಆಗಿರುವಂತಹ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಿಗ್ ಬಾಸ್ ಮನೆಗೆ ಬಂದಿರುವಂತಹ ಕಂಟೆಸ್ಟೆಂಟ್ ಗಳು ಅವರ ಅಭಿಪ್ರಾಯವನ್ನ ಆಗಿರಬಹುದು, ಆಟದ ಕುರಿತಾಗಿ ಮಾತಾಡಿದ್ದಾರೆ. ಅಂಡ್ ಇವರು ಸಹ ಅವ್ರ ವಿರುದ್ಧವಾಗಿ ಮಾತಾಡಿದ್ದಾರೆ ಅನ್ನೋದು ಒಂದು ಸ್ವಲ್ಪ ಅಪ್ಡೇಟ್ ಇದೆ. ಅಂಡ್ ನಂತರದ ಸ್ಥಾನದಲ್ಲಿ ನಾವು ಇಲ್ಲಿ ನೋಡ್ಬೇಕಾದ್ರೆ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬಂದಿರುವಂತ ಕಂಟೆಸ್ಟೆಂಟ್ ಯಾರು ಅಂತ. ಸೊ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ರೂಮರ್ ಬರ್ತಾ ಇದೆ, ಜಾನ್ವಿ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬಂದಿದ್ದಾರೆ ಅಂತ. ಕೇವಲ ಎಲಿಮಿನೇಷನ್ ನ ವಿಚಾರವಷ್ಟೇ ಅಲ್ಲ, ಸೀಕ್ರೆಟ್ ರೂಮ್ ಸಹ ಇರಬಹುದು ಅನ್ನೋ ಸಹ ರೂಮರ್ ಇದೆ. ಅಂಡ್ ಕೆಲವೊಂದು ಜನಗಳಾದ್ರೆ ನೋ ಎಲಿಮಿನೇಷನ್ ವೀಕ್ ಇರುತ್ತೆ ಈ ಒಂದು ವಾರ. ಯಾಕೆಂದ್ರೆ ಈಗಾಗಲೇ ನಾಮಿನೇಷನ್ ಇರುವಂತ 6 ಕಂಟೆಸ್ಟೆಂಟ್ ಗಳು ಸಹ ಎಲ್ಲೋ ಒಂದ್ ಕಡೆ ಗೇಮ್ ನ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿರುವಂತ ಕಂಟೆಸ್ಟೆಂಟ್ ಗಳೇ ಆಗಿರೋದ್ರಿಂದ ಬಿಗ್ ಬಾಸ್ ಅವರು ಈ ಒಂದು ವಾರ ನೋ ಎಲಿಮಿನೇಷನ್ ಇಟ್ಟಿದ್ದಾರೆ. ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ರಜತ್ ಮತ್ತೆ ಚೈತ್ರ ಅವರು ಎಂಟ್ರಿ ಕೊಡ್ತಾ ಇರೋದ್ರಿಂದ ಸೊ ಇನ್ನೂ ಒಂದು ವಾರದ ಮಟ್ಟಿಗೆ ಎಕ್ಸ್ಟೆಂಡ್ ಆಗ್ತಾರೆ ಈಗ ನಾಮಿನೇಷನ್ ಇರುವಂತ ಕಂಟೆಸ್ಟೆಂಟ್ ಗಳಂತ ತಿಳಿದು ಬರ್ತಾ ಇದೆ. ಬಟ್ ಎಲ್ಲೋ ಒಂದ್ ಕಡೆ ನಾವು ನೋಡ್ಕೊಳ್ಳೋದಾದ್ರೆ ವೋಟಿಂಗ್ ಅಂತ ತಗೊಂಡಾಗ ಜಾನ್ವರಿ ಸಿಕ್ಕಾಪಟ್ಟೆ ವೋಟಿಂಗ್ ಕಡಿಮೆ ಬಂದಿತ್ತು. ಸೊ ಆ ಒಂದು ವಿಚಾರದಲ್ಲಿ ಜಾನ್ವರಿ ಎಲಿಮಿನೇಷನ್ ಇರುತ್ತೆ. ಯಾಕಂದ್ರೆ ಈಗಾಗಲೇ ವೀಕ್ಷಕರೆಲ್ಲ ವೋಟಿಂಗ್ ಮಾಡಿದ್ರು. ಸೊ ಆ ಒಂದು ವೋಟಿಂಗ್ ನ ವಿಚಾರವಾಗಿ ಜನಗಳು ಕೊಟ್ಟಂತ ಟೈಮ್ಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಬಿಗ್ ಬಾಸ್ ಅವರಿಗೆ ಜಾನ್ವರಿ ಎಲಿಮಿನೇಷನ್ ಮಾಡಿದ್ದಾರೆ ಅನ್ನೋದು ಸ್ವಲ್ಪ ಮಾಹಿತಿ ಇದೆ. ಸೊ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ನೋ ಎಲಿಮಿನೇಷನ್ ಇರೋದು ಕರೆಕ್ಟಾ, ಇಲ್ಲಾಂದ್ರೆ ಜಾನ್ವಿ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬರೋದೇ ಕರೆಕ್ಟ್ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಈಗ ಜಾನ್ವಿ ಅವರು ಎಲಿಮಿನೇಷನ್ ಆಗಿದ್ದಾರೆ ಅಂತ ಸಿಕ್ಕಾಪಟ್ಟೆ ಅಪ್ಡೇಟ್ ಇದೆ. ಬಟ್ ಅದರಲ್ಲಿ ಇನ್ನ 100% ಶೂರ್ ಆಗಿರುವಂತ ಅಪ್ಡೇಟ್ ಇಲ್ಲ. ಮೇ ಬಿ ಒಂದು 85% ಜಾನ್ವಿ ಅವರು ಎಲಿಮಿನೇಷನ್ ಆಗಿರ್ಬೋದು ಅಂತ ಹೇಳ್ಬೋದು. ಯಾಕಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಸಹ ಸಿಕ್ಕಾಪಟ್ಟೆ ಅವ್ರದ್ದು ಕಡಿಮೆ ವೋಟಿಂಗ್ ಪರ್ಸೆಂಟೇಜ್ ಇತ್ತು. ಅಂಡ್ ಈಗ ಜಾನ್ವಿ ಅವರ ಸ್ಥಾನ ತುಂಬಕ್ಕೆ ಬಿಗ್ ಬಾಸ್ ಮನೆಗೆ ಚೈತ್ರ ಅವ್ರು ಬಂದಿದ್ರೆ, ಚೈತ್ರ ಅವರು ಸಹ ಆಲ್ಮೋಸ್ಟ್ ಜಾನ್ವಿ ಅವರ ತರನೇ ಅಲ್ಲಲ್ಲಿ ಎಲ್ ಬೇಕೋ ಅಲ್ಲಿ ಮಾತುಕತೆ ಮಾಡೋದಾಗಿರ್ಬೋದು, ಜಗಳ ಕ್ರಿಯೇಟ್ ಮಾಡೋದಾಗಿರ್ಬೋದು, ಕಂಟೆಂಟ್ ನೀಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಒಂದು ವಿಚಾರದಲ್ಲಿ ಜಾನ್ವಿ ಅವರ ಸ್ಥಾನ ತುಂಬಕ್ಕೆ ಇಲ್ಲಿ ಚೈತ್ರ ಅವರು ಇರೋದ್ರಿಂದ ಮೇ ಬಿ ಜಾನ್ವಿ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಹೊರಗಡೆ ಹೋಗಿರ್ಬೋದು ಅಂತ ಗೊತ್ತಾಗ್ತಾ ಇದೆ. ಅಂಡ್ ಸೀಕ್ರೆಟ್ ರೂಮ್ ನ ವಿಚಾರ ಅಂತ ಅಂದ್ರೆ ಈಗಾಗಲೇ ನಮ್ಗೆಲ್ಲರಿಗೂ ಗೊತ್ತು, ಬಿಗ್ ಬಾಸ್ ಸೀಸನ್ಸ್ ಅಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಒಂದೊಂದು ವಾರ ಒಬ್ಬ ಕಂಟೆಸ್ಟೆಂಟ್ ಇಡ್ತಾರೆ ಗೇಮ್ ನ ಮೇಲೆ ಸ್ವಲ್ಪ ಮಸಾಲೆ ತುಂಬೋದಕ್ಕಾಗಿರ್ಬೋದು, ಗೇಮ್ ನಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದಕ್ಕೆ. ಬಟ್ ಈ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಜಾನ್ವಿ ಅವ್ರನ್ನ ಹೆಸರು ಸಿಕ್ಕಾಪಟ್ಟೆ ಡೌಟ್ ಅಂತಾನೆ ಹೇಳ್ಬೋದು. ಸೀಕ್ರೆಟ್ ರೂಮ್ ಅಲ್ಲಿ ಜಾನ್ವಿ ಇದ್ರು ಸಹ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಇವಾಗ ಯಾವ ತರ ಇದಾರೆ ಅದೇ ತರ ಅವ್ರು ಗೇಮ್ ಆಡ್ತಾರೆ. ಮತ್ತೆ ಅವ್ರ ಕಡೆಯಿಂದ ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟಿವ್ ಫುಲ್ ಆದಂತ ಗೇಮ್ ಇರೋದಿಲ್ಲ. ಯಾವತ್ತೇ ಆಗಿ ಬಿಗ್ ಬಾಸ್ ಸೀಸನ್ಸ್ ಅಲ್ಲಿ ಯಾರನ್ನ ಸೀಕ್ರೆಟ್ ರೂಮ್ ಗೆ ಕಳಿಸ್ತಾರೆ ಅಂದ್ರೆ ಈಗಾಗಲೇ ಜನಗಳ ಸ್ವಲ್ಪ ಮೆಚ್ಚುಗೆ ಪಡ್ಕೊಂಡು ಸ್ವಲ್ಪ ಅವ್ರದೇ ಆದಂತ ಕಂಟೆಂಟ್ ನ ಏನಾದ್ರು ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡ್ತಾರೆ ಅಂತ ಕಂಟೆಸ್ಟೆಂಟ್ ಗಳನ್ನ ಸಡನ್ ಆಗಿ ಎಲಿಮಿನೇಷನ್ ಮಾಡಿ ಸೀಕ್ರೆಟ್ ರೂಮ್ ಅಲ್ಲಿ ಇಡ್ತಾರೆ. ಅಂಡ್ ಅವ್ರ ಗೇಮ್ ನೆಲ್ಲ ನೋಡ್ಕೊಂಡು ಒಳಗಡೆ ಹೋದ್ಮೇಲೆ ಮತ್ತೆ ಕಂಟೆಸ್ಟೆಂಟ್ ಗಳ ಮೇಲೆ ಸ್ವಲ್ಪ ಮೇಲೆ ಬಿದ್ದು ಮತ್ತೆ ಜೋರಾಗಿ ಕಂಟೆಂಟ್ ನ ಕ್ರಿಯೇಟ್ ಮಾಡ್ತಾರೆ. ಸೊ ಅಂತ ಕಂಟೆಸ್ಟೆಂಟ್ ಗಳು ಯಾವತ್ತೇ ಆಗ್ಲಿ ಎಲಿಮಿನೇಷನ್ ಆಗಿ ಸೀಕ್ರೆಟ್ ರೂಮ್ ಅಲ್ಲಿ ಇಡ್ತಾರೆ. ಸೊ ಎಲ್ಲೊಂದ್ ಕಡೆ ಜಾನ್ವಿ ವಿಚಾರ ಅಂತ ತಗೊಂಡಾಗ ಜಾನ್ವಿ ಅವರ ವಿಚಾರದಲ್ಲಿ ಅಷ್ಟರ ಮಟ್ಟಿಗೆ ಅವ್ರ ಕಡೆಯಿಂದ ಕಂಟೆಂಟ್ ಈ ಸೀಕ್ರೆಟ್ ರೂಮ್ ನ ವಿಚಾರದಲ್ಲಿ ಬರಲ್ಲ. ಸೊ ಈಗಾಗಲೇ ನಾವು ಬಿಗ್ ಬಾಸ್ ಮನೆಯಲ್ಲಿ 8 ವಾರ ಅಥವಾ 9 ವಾರಗಳಿಂದ ಏನ್ ನೋಡ್ಕೊಳ್ತಾ ಬರ್ತೇವೆ ಅದೇ ಆಟವನ್ನು ಮತ್ತೆ ಅವ್ರು ಮುಂದುವರಿಸ್ತಾರೆ. ಸೊ ಒಂದ್ ವಿಚಾರದಲ್ಲಿ ಸೀಕ್ರೆಟ್ ರೂಮ್ ಇರೋದು ಡೌಟೇ ಅಂತಾನೆ ಹೇಳ್ಬೋದು. ಅಂಡ್ ನಿನ್ನೆ ಕಿಚ್ಚನ ಪಂಚಾಯತಿ ಎಂಡಿಂಗ್ ನಲ್ಲಿ ಸುದೀಪ್ ಸರ್ ಏನ್ ಹೇಳಿದ್ರು, ಬಿಗ್ ಬಾಸ್ ಮನೆಗೆ ಬಂದಿರುವಂತ ವೈಲ್ಡ್ ಕಾರ್ಡ್ ಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಉಳಿಸ್ಕೊಳ್ಳೋದು ಇಲ್ಲಾಂದ್ರೆ ಎಲಿಮಿನೇಷನ್ ಮಾಡೋದು ವೀಕ್ಷಕರಾದಂತ ನಿಮ್ಮ ಕೈಯಲ್ಲೇ ಇದೆ. ಅಂಡ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಟ್ವಿಸ್ಟ್ ತರ ಸಿಕ್ಕಾಪಟ್ಟೆ ದೊಡ್ಡ ಟ್ವಿಸ್ಟ್ ಒಂದಿದೆ, ನಾಳೆ ರಿವೀಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ಒಂದು ವಿಚಾರದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಕುರಿತಾಗಿ ಇವತ್ತಿನ ಎಪಿಸೋಡ್ ನಲ್ಲಿ ಒಂದು ಬಿಗ್ ಟ್ವಿಸ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಆ ಒಂದು ವಿಚಾರ ಯಾವ ತರ ಇರ್ಬೋದು ಅಂದ್ರೆ, ಮೇ ಬಿ ಏನಾದ್ರು ಬಿಗ್ ಬಾಸ್ ಮನೆಗೆ ಬಂದಿರುವಂತ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಮನೆಯ ಕಂಟೆಸ್ಟೆಂಟ್ ಗಳು ಯಾರು ಸಹ ನಾಮಿನೇಷನ್ ಮಾಡಬಾರ್ದು ಅನ್ನೋ ಪ್ರೋಸೆಸ್ ಇಟ್ಟಿರ್ಬೋದು, ಇಲ್ಲ ಬೇರೆ ಯಾವ ರೀತಿ ಟ್ವಿಸ್ಟ್ ಇರುತ್ತೆ ಅಂತ ನೋಡ್ಬೇಕಾಗುತ್ತೆ. ಅಂಡ್ ಅಲ್ಲಿ ನಮಗೆ ಸುದೀಪ್ ಸರ್ ಮೆನ್ಷನ್ ಮಾಡಿದ್ದಾರೆ ಇದು ವೈಲ್ಡ್ ಕಾರ್ಡ್ಸ್ ಕುರಿತಾದಂತ ಒಂದು ಟ್ವಿಸ್ಟ್ ಅಂತ. ಸೊ ನೋಡ್ಬೇಕಾಗುತ್ತೆ ರಜತ್ ಮತ್ತೆ ಚೈತ್ರ ಅವ್ರ ಕುರಿತಾಗಿ ಯಾವ ರೀತಿ ಒಂದು ಟ್ವಿಸ್ಟ್ ಬರ್ಬೋದು ಅಂತ. ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ಅಶ್ವಿನಿ ಗೌಡ ಅವರು ಚೈತ್ರ ಅವ್ರ ವಿಚಾರದಲ್ಲಿ ಸಹ ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಅಂಡ್ ಸೇವಿಂಗ್ ಆರ್ಡರ್ ಅಂತ ನಾವು ತಗೊಳ್ಳೋದಾದ್ರೆ ಸೇವಿಂಗ್ ಆರ್ಡರ್ ಅಲ್ಲಿ ಗಿಲ್ಲಿ ಅವರು ಅಂಡ್ ಅಶ್ವಿನಿ ಗೌಡ ಅವರು ಬೇಗನೆ ಸೇವ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಂಡ್ ಬಾಟಮ್ 2 ಅಂತ ನಾವು ನೋಡ್ಕೊಳ್ಳೋದಾದ್ರೆ ಬಾಟಮ್ 2 ಅಲ್ಲಿ ಮಾಳು ಮತ್ತೆ ಜಾನ್ವಿ ಅವರು ಇರ್ತಾರೆ ಅಂತ ಹೇಳ್ತಾ ಇದಾರೆ. ಬಟ್ ಮಾಳು ಅವರು ಬಾಟಮ್ 2 ವರ್ಗೂ ಬಂದಿರ್ತಾರ ಅನ್ನೋದು ನಮ್ಗೆ ಸ್ವಲ್ಪ ಡೌಟ್ ಇದೆ. ಯಾಕೆಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಅಂತ ನಾವು ತಗೊಂಡಾಗ ಎಲ್ಲೋ ಒಂದ್ ಕಡೆ ಮಾಡೋರ್ಗೆ ಸಿಕ್ಕಾಪಟ್ಟೆ ವೋಟಿಂಗ್ ನಡೆದಿತ್ತು. ಅಂಡ್ ಧ್ರುವಂತ್ ಅವರು ಮಾಡೋರಿಗೆ ಕಂಪೇರ್ ಮಾಡಿದ್ರೆ ಧ್ರುವಂತ್ ಅವರಿಗೆ ಮಾಡೋರ್ಗಿಂತ ವೋಟಿಂಗ್ ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಬಂದಿತ್ತು. ಸೊ ಆ ಒಂದು ವಿಚಾರದಲ್ಲಿ ಧ್ರುವಂತ್ ಮತ್ತೆ ಜಾನ್ವಿ ಅವರೇ ಮೇ ಬಿ ಬಾಟಮ್ 2 ಆಗಿ ಬಂದಿರಬಹುದು ಅನ್ನೋದು ನನ್ನ ಅಭಿಪ್ರಾಯ.
ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಕೆಲವೊಂದು ಅಪ್ಡೇಟ್ ಗಳನ್ನ ನಾವು ನೋಡ್ಕೊಳ್ಳೋದಾದ್ರೆ ಮಾಡು ಮತ್ತೆ ಜಾನ್ವಿ ಅವರು ಬಾಟಮ್ 2 ಗೆ ಬಂದಿದ್ದಾರೆ. ಆ ಬಾಟಮ್ 2 ಅಲ್ಲಿ ಇಲ್ಲಿ ಜಾನ್ವಿ ಅವರು ಎಲಿಮಿನೇಷನ್ ಆಗಿರೋದಂತ ಗೊತ್ತಾಗ್ತಾ ಇದೆ. ಸೊ ನೋಡ್ಬೇಕಾಗುತ್ತೆ ಇವತ್ತಿನ ಎಪಿಸೋಡ್ ನಲ್ಲಿ ಬಾಟಮ್ 2 ಗೆ ಯಾರು ಬಂದಿರ್ತಾರೆ ಅಂತ. ಯಾವತ್ತೇ ಆಗ್ಲಿ ಬಾಟಮ್ 2 ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಹೋಗುತ್ತೆ ಅಂದ್ರೆ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಏನಿದ್ದಾರೆ ಬಾಟಮ್ 2 ಗೆ ಯಾರು ಬರ್ತಾರೋ ಅವರು ವೀಕ್ ಕಂಟೆಸ್ಟೆಂಟ್. ಮೇ ಬಿ ಮುಂದಿನ ವಾರ ಇವ್ರನ್ನ ನಾಮಿನೇಷನ್ ಇರಿಸಿದ್ರೆ ಇವರು ಎಲಿಮಿನೇಷನ್ ಆಗ್ತಾರೆ, ನಾವು ಸೇವ್ ಆಗ್ಬೋದು ಅನ್ನೋದು ಅಭಿಪ್ರಾಯ ಅವರ ಎಲ್ಲರೂ ಇರುತ್ತೆ. ಸೊ ಆ ಒಂದು ವಿಚಾರದಲ್ಲಿ ಬಾಟಮ್ 2 ಗೆ ಯಾರು ಬರ್ತಾರೋ ಅವ್ರ ಮೇಲೆ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಕಣ್ಣು ಬೀಳುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ಗಿಲ್ಲಿಯೋಗೆ ಸಿಕ್ಕಾಪಟ್ಟೆ ವೋಟಿಂಗ್ ಬಂದಿರೋದ್ರಿಂದ ಆ ಒಂದು ವೋಟಿಂಗ್ ಕೌಂಟ್ ನ ಸಹ ಹೇಳ್ತಾರೆ ಅಂತ ಕೆಲವೊಂದು ಅಪ್ಡೇಟ್ಸ್ ಸಹ ಇತ್ತು. ಬಟ್ ಎಲ್ಲೂ ಸಹ ನನಗೆ ಗೊತ್ತಿರೋ ಪ್ರಕಾರ ಬಿಗ್ ಬಾಸ್ ಅವ್ರು ಯಾವುದೇ ಕಾರಣಕ್ಕೂ ವೋಟಿಂಗ್ ಪರ್ಸೆಂಟೇಜ್ ಆಗಿರ್ಬೋದು ಇಲ್ಲ ವೋಟಿಂಗ್ ಕೌಂಟ್ ಆಗಿರ್ಬೋದು ಹೇಳೋದಿಲ್ಲ. ಅದನ್ನ ಕೇವಲ ಫೈನಲ್ ಇಷ್ಟು ಓಟ ಬಂದಿದೆ ಅಷ್ಟು ವೋಟ್ ಬಂದಿದ್ದ ಫೈನಲ್ ಎಪಿಸೋಡ್ ನಲ್ಲಿ ಫಿನಾಲೆ ಅಲ್ಲಿ ಹೇಳ್ತಾರೆ ಹೊರತು ಎಪಿಸೋಡ್ ನಡಿಬೇಕಾದ್ರೆ ಮಧ್ಯದಲ್ಲೇ ಹೇಳೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂದ್ರೆ ಈಗ ಗಿಲ್ಲಿಯವ್ರ ಕುರಿತಾಗಿ ಹೈಯೆಸ್ಟ್ ವೋಟ್ ಬಂದಿರೋದೇನು ಗಿಲ್ಲಿ ಕುರಿತಾಗಿ ಯಾರಾದ್ರೂ ಈ ತರ ಕೌಂಟ್ ಬಂದಿದೆ ಇಷ್ಟು ಮಟ್ಟಿಗೆ ಗಿಲ್ಲಿಯವ್ರ ವೋಟ್ ತಗೊಂಡಿರೋ ಸುದೀಪ್ ಸರ್ ಕಡೆಯಿಂದ ನನ್ನ ಮಾಹಿತಿ ಬಂದೆ. ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ಗಿಲ್ಲಿಯವ್ರ ಆಟಕ್ಕೆ ಅದು ಓವರ್ ಕಾನ್ಫಿಡೆನ್ಸ್ ನೀಡಿದಂಗೆ ಆಗುತ್ತೆ, ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗೆ ಸ್ವಲ್ಪ ಕುಗ್ಸ್ದಂಗ್ ಆಗುತ್ತೆ. ಮೇ ಬಿ ನಾವು ಗಿಲ್ಲಿನ ನಾಮಿನೇಷನ್ ಮಾಡಿದ್ರು ಸಹ ಗಿಲ್ಲಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೋಗಿ ಹೊರಗಡೆ ಹೋಗೋದಿಲ್ಲ, ಅವ್ರಿಗೆ ಸಿಕ್ಕಾಪಟ್ಟೆ ವೋಟಿಂಗ್ ನಡೀತಾ ಇದೆ ಅಂದ್ಬಿಟ್ಟು ನಾಮಿನೇಷನ್ ಮಾಡಕ್ಕೆ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಸಹ ಹಿಂದೆ ಮುಂದೆ ನೋಡ್ತಾರೆ. ಸೊ ಆ ಒಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಅನಿಸಿಕೆ ಪ್ರಕಾರ ಏನು ವೋಟಿಂಗ್ ಕೌಂಟ್ಸ್ ನ ಹೇಳಿರೋದಿಲ್ಲ ಅಂತ ಅನ್ಕೊಳ್ತಾ ಇದೀನಿ. ಬಟ್ ಸಿಕ್ಕಾಪಟ್ಟೆ ರೂಮರ್ ಇದೆ, ವೋಟಿಂಗ್ ಕೌಂಟ್ಸ್ ನ ಸಹ ಹೇಳಿದ್ದಾರೆ, ವೋಟಿಂಗ್ ಕೌಂಟ್ಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಯಾರ್ಯಾರು ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ. ಇನ್ ಕೇಸ್ ಏನಾದ್ರು ನಿಜವಾಗ್ಲೂ ಆ ತರ ಅಂತ ನಾವು ನೋಡೋಕಾದ್ರೆ ಮಾಡೋರಂತೂ ಬಾಟಮ್ 2 ಗೆ ಬರೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಮಾಡೋರಿಗೆ ನಾವು ಅನ್ಅಫಿಷಿಯಲ್ ಫೋಲ್ಸ್ ಅಲ್ಲಿ ಎಲ್ಲ ನೋಡ್ಕೊಳ್ಳೋದಾದ್ರೆ ಸಿಕ್ಕಾಪಟ್ಟೆ ವೋಟಿಂಗ್ ನಡೀತಾ ಇತ್ತು. ಎಲ್ಲ ಒಂದ್ ಕಡೆ ಅಶ್ವಿನಿ ಗೌಡ, ರಘು ಅವರು ಮತ್ತೆ ಧ್ರುವತ್ ಅವರಿಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಟಾಪ್ 2 or ಟಾಪ್ 3 ಕಂಟೆಸ್ಟೆಂಟ್ ಗಳ ಪೈಕಿ ಇವ್ರಿಗೂ ಸಹ ವೋಟಿಂಗ್ ಅಧಿಕವಾಗಿ ನಡೀತಾ ಇತ್ತು. ಸೊ ಆ ಒಂದು ವಿಚಾರದಲ್ಲಿ ಇನ್ ಕೇಸ್ ಏನಾದ್ರು ವೋಟಿಂಗ್ ಕೌಂಟ್ ನ ಮೂಲಕ ಎಲ್ಲರಿಗೂ ಮಾಹಿತಿ ನೀಡಿ ಸೇವ್ ಮಾಡಿದ್ರೆ 100% ಮಾಡೋರಂತ ಬಾಟಮ್ 2 ಬರುವಂತ ಚಾನ್ಸ್ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಆಟದ ವಿಚಾರದಲ್ಲಿ ಅಷ್ಟರ ಮಟ್ಟಿಗೆ ಮಾಡೋರ್ ಕಡೆಯಿಂದ ಕಂಟೆಂಟ್ ಅಥವಾ ಇಂಪ್ಯಾಕ್ಟ್ ಬರ್ತಾ ಇಲ್ಲ. ಬಟ್ ವೋಟಿಂಗ್ ನ ವಿಚಾರ ಅಂದಾಗ ಇಲ್ಲ ಜನರ ಒಂದು ಏನೋ ಅಭಿಮಾನ ಅಂತ ನೋಡಿದಾಗ ಮಾಡೋರಿಗೆ ಉತ್ತರ ಕರ್ನಾಟಕದ ಅಭಿಮಾನಿಗಳು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಅವ್ರಿಗೆ ವೋಟಿಂಗ್ ಸಿಕ್ಕಾಪಟ್ಟೆ ನಡೀತಾ ಇದೆ. ಸೊ ಒಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ವೋಟಿಂಗ್ ಕೌಂಟ್ ನ ಹೇಳಿರೋದಿಲ್ಲ ಅಂತ ಇದ್ರ ಮೂಲಕ ನಮಗೆ ಕನ್ಫರ್ಮ್ ಆಗ್ತಾ ಇದೆ. ಅಂಡ್ ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತ ರಜತ್ ಅವರು ಮತ್ತೆ ಗಿಲ್ಲಿ ಅವ್ರ ಮಧ್ಯೆ ಈಗಾಗಲೇ ಸ್ವಲ್ಪ ಬೆಂಕಿ ಹತ್ಕೊಂಡಿದೆ ಅಂತ ಹೇಳ್ಬೋದು. ನಮ್ಗೆ ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಅಂಡ್ ಆ ಒಂದು ಸನ್ನಿವೇಶನ ಆಗಿರ್ಬೋದು, ಸಂದರ್ಭನ ಆಗಿರ್ಬೋದು ಬಿಗ್ ಬಾಸ್ ಅವರು ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್. ಬಿಗ್ ಬಾಸ್ ಮನೇಲಿ ಯಾರು ಕೆಟ್ಟವರಲ್ಲ ಪಾಪ, ಅವ್ರಿಗೆ ಆ ಒಂದು ಸಂದರ್ಭ ಆ ಒಂದು ಸಿಚುವೇಶನ್ ಆ ತರ ಟರ್ನ್ ಮಾಡುತ್ತೆ ಅನ್ನೋದಕ್ಕೆ ಇದೇನೆ ಒಂದು ನೋಡಿ. ನಾಳೆಯಿಂದ ಏನು ಒಂದು ನಾಮಿನೇಷನ್ ಪ್ರೊಸೆಸ್ ಇಲ್ಲಾಂದ್ರೆ ಟಾಸ್ಕ್ ನ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಮಂಡೆಯಿಂದ. ಸೊ ಅದಕ್ಕೆ ಇಲ್ಲೇ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಪಾಯ ಹಾಕಿದಾರೆ ಅಂತಾನೆ ಹೇಳ್ಬೋದು. ಇಲ್ಲಿಂದ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಕಾರವಾದಂತ ಮಾತು ಎರಡೂ ಕಡೆಗಳಿಂದ ಬರ್ತಾ ಇದೆ. 100% ರಜತ್ ಅವರ ಟಾರ್ಗೆಟ್ ಗಿಲ್ಲಿಯವರೇ ಆಗಿರ್ತಾರೆ. ಯಾಕಂದ್ರೆ ಗಿಲ್ಲಿಯವರು ಈಗಾಗಲೇ ಹೊರಗಡೆ ಸ್ವಲ್ಪ ನಂಬರ್ 1 ಪೊಸಿಷನ್ ಓಡ್ತಾ ಇದಾರೆ ರೇಸ್ ನಲ್ಲಿ. ಸೊ ಅವ್ರನ್ನ ಸೈಡ್ಗೆ ತಳ್ಳೋದಕ್ಕೆ ನಾವು ಸ್ವಲ್ಪ ಕುಗ್ಸೋದಕ್ಕೆ ತಾನು ಕಾಂಪಿಟೇಟರ್ ಆಗೋದಕ್ಕೆ ರಜತ್ ಪ್ರಯತ್ನ ಪಡ್ತಾನೆ ಇರ್ತಾರೆ. ಸೊ ಒಂದು ವಿಚಾರದಲ್ಲಿ ನಾಳಿನ ಎಪಿಸೋಡ್ ಇಂದ ಸಿಕ್ಕಾಪಟ್ಟೆ ಕಂಟೆಂಟ್ ಸಿಗ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಏನಾದ್ರೂ ಗಿಲ್ಲಿ ಅವ್ರ ಕಡೆಯಿಂದ ಇಲ್ಲ ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಕಂಟೆಂಟ್ ಬರಲಿಲ್ಲ ಅಂದ್ರು ಅಶ್ವಿನಿ ಗೌಡ ಅವ್ರ ಕಡೆಯಿಂದ 100% ಕಂಟೆಂಟ್ ನಾಳಿನ ಎಪಿಸೋಡ್ ಇಂದ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದ್ರೆ ಅಶ್ವಿನಿ ಗೌಡ ಅವ್ರು ನಿನ್ನೆ ನಡೆದ ಕಿಚ್ಚನ ಪಂಚಾಯತಿಯಲ್ಲಿ ನೀವು ನೋಡ್ಕೊಳ್ಳಿ, ಪ್ರತಿಯೊಬ್ಬರು ಸಹ ಬಗ್ಗಿ ಸಲಾಮ್ ಹೊಡಿತಾ ಇದ್ರು. ಮನೆಗೆ ಬಂದಂತ ಅತಿಥಿಗಳನ್ನ ಅಷ್ಟರ ಮಟ್ಟಿಗೆ ಬೇಕಾಗಿರ್ಲಿಲ್ಲ. ಒಂದು ಲಿಮಿಟ್ ವರ್ಗು ಹೋಗಿ ಬೇರೆ ಕಂಟೆಸ್ಟೆಂಟ್ ನನ್ನ ರಿಕ್ವೆಸ್ಟ್ ಮಾಡಿದ್ರಿಂದ ನಾನು ಸಹ ಬಗ್ಗಿ ಸಲಾಮ್ ಹೊಡಿತಾರೆ ಕೆಲಸ ಮಾಡತ್ತಾರ ನಾನು ನಡ್ಕೊಳ್ಬೇಕಾಗಿ ಬಂತು ಸರ್ ಅಂತ ನಿನ್ನೆ ಒಂದು ಕಿಚ್ಚನ ಪಂಚಾಯತಿ ಸಹ ಅಶ್ವಿನಿ ಗೌಡ ಅವ್ರು ಮಾತಾಡ್ತಾ ಇದ್ರು. ಸೊ ಒಂದು ಅಶ್ವಿನಿ ಗೌಡ ಅವ್ರ ವಿಚಾರ ಅಂತ ತಗೊಂಡಾಗ 100% ಇವ್ರು ವೈಲ್ಡ್ ಕಾರ್ಡ್ ಎಂಟ್ರೀಸ್ ಏನ್ ಬಂದಿದ್ರೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಬೇಜಾರಿದೆ ಅವ್ರಿಗೆ. ಸೊ ಆ ಒಂದು ವಿಚಾರದಲ್ಲಿ ನಾಳಿನ ಎಪಿಸೋಡ್ ಇಂದ ಅಶ್ವಿನಿ ಗೌಡ ಸಿಕ್ಕಾಪಟ್ಟೆ ರೆಬಲ್ ಆಗ್ತಾರೆ. ಚೈತ್ರ ಅವ್ರ ಮೇಲೆ ಆಗಿರ್ಬೋದು, ರಜತ್ ಮೇಲೆ ಆಗಿರ್ಬೋದು ಅಂತಾನೆ ಹೇಳ್ಬೋದು. ಅಂಡ್ ಇವತ್ತಿನ ಒಂದು ಏನು ಕಿಚ್ಚನ ಪಂಚಾಯತ್ ಸಹ ಯಾವ್ದೋ ಒಂದು ಟಾಸ್ಕ್ ನ ವಿಚಾರವಾಗಿ ಇಲ್ಲಿ ಅಶ್ವಿನಿ ಗೌಡ ಮತ್ತೆ ಚೈತ್ರ ಅವ್ರ ಮೇಲೆ ಸ್ವಲ್ಪ ಮಾತುಕತೆ ಆಗಿರೋ ಸರ್ ಗೊತ್ತಿದೆ. ನೋಡೋಣ ಅದೆಲ್ಲ ನಿಜ ಆಗುತ್ತಾ ಸುಳ್ಳಾಗುತ್ತಾ ಅಂತ ಗೊತ್ತಿಲ್ಲ. ಯಾರೆಲ್ಲ ಈಗ ಕಿಚ್ಚನ ಪಂಚಾಯತಿಗೆ ಶೂಟಿಂಗ್ ಹೋಗಿರ್ತಾರಲ್ಲ ಅಭಿಮಾನಿಗಳು, ಅವರಲ್ಲಿ ಕೆಲವೊಂದ್ ಜನ ಹೊರಗಡೆ ಬಂದು ಈ ತರ ಆಗಿದೆ ಆಗಿದೆ ಅಂದ್ಬಿಟ್ಟು ಅಪ್ಡೇಟ್ ನೀಡ್ತಾರೆ. ಆ ಅಪ್ಡೇಟ್ಸ್ ಅಲ್ಲಿ ಒಂದು 99% ನಿಜಾನ ಅಂತ ಹೇಳ್ಬೋದು. ಬಟ್ 1% ತುಂಬಾ ಹತ್ ಕಡೆ ಇರುತ್ತೆ ಕೆಲವೊಂದ್ಸರಿ. ಆ ಒಂದು ವಿಚಾರದಲ್ಲಿ ನಮ್ಗೆ ಎಪಿಸೋಡ್ ನೋಡಿದ್ರೆ ಕ್ಲಿಯರ್ ಕಟ್ ಆದಂತ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಅಂಡ್ ಇವತ್ತಿನ ಕಿಚ್ಚನ ಪಂಚಾಯತಿಯಲ್ಲಿ ಏನೆಲ್ಲ ಇರುತ್ತೆ ಅಂದ್ಬಿಟ್ಟು ಕ್ಲಿಯರ್ ಆಗಿರುವಂತ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನಿಮ್ಗೆ. ಅಂಡ್ ನನ್ನ ಕಡೆಯಿಂದ 24x7 ಲೈವ್ ಡೈಲಿ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಯಾಕೆಂದ್ರೆ ಎಪಿಸೋಡ್ ಅನ್ನೋದು ಪ್ಲೇ ಆಗೋದು ಕೇವಲ 1 hour ಪ್ಲೇ ಆಗೋದ್ರಿಂದ ಸಿಕ್ಕಾಪಟ್ಟೆ ವಿಚಾರಗಳು ಲೈವ್ ನಲ್ಲಿ ನಡೆಯೋದು ಮಿಸ್ ಆಗುತ್ತೆ. ಸೊ ಒಂದು ವಿಚಾರದಲ್ಲಿ ಲೈವ್ ನಲ್ಲಿ ಏನಾದ್ರು ಇಂಟ್ರೆಸ್ಟಿಂಗ್ ವಿಚಾರಗಳು ಮಾತುಕತೆಗಳು ಆಯ್ತು ಅಂತ ನೋಡೋದಕ್ಕೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಡೆಯಿಂದ ನಿಮ್ಗೆ ಪ್ರತಿನಿತ್ಯ ಲೈವ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಪ್ರೋಮೋ ರಿವ್ಯೂಸ್ ಇರುತ್ತೆ ಅಂಡ್ ಎಪಿಸೋಡ್ಸ್ ನ ರಿವ್ಯೂಸ್ ಇರುತ್ತೆ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.